ಮುಖ್ಯವಾದಂಥ ಪತ್ರಿಕಾಗೋಷ್ಠಿ ಇದಾಗಿದೆ. 2013ರಲ್ಲಿ ಸಿದ್ದರಾಮಯ್ಯನವರು SCP TSP ಕಾಯ್ದೆಯನ್ನು ಮಾಡ್ತಾರೆ. 14ಕ್ಕೆ ಜಾರಿ ಬಂತು. ಇದು ದೇಶದಲ್ಲಿ ಮೊಟ್ಟ ಮೊದಲಿಗೆ ಕಾಯ್ದೆಯನ್ನು ಮಾಡ್ತೀವಿ ಅಂತ ದೊಡ್ಡ ಪ್ರಚಾರ ಮಾಡಿ 2ನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಇಡೀ ದೇಶಾದ್ಯಂತ ಬೆಂಬಲವನ್ನು ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದೇವೆ. ಕಾರಣ ಏನು ಸಂವಿಧಾನ ಬದಲು ಮಾಡಿಬಿಡ್ತಾರೆ ಬಿಜೆಪಿಯವರು ದೊಡ್ಡ ಸುದ್ದಿ, ದಟ್ಟವಾದ ಸುದ್ದಿ ದೇಶಾದ್ಯಂತ ರಾಜ್ಯಾದ್ಯಂತ ಇತ್ತು. ಆದ್ದರಿಂದ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಹಿಂದಿನ ಸಾರಿ ಎಲ್ಲ ಸಂಘಟನೆಗಳು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಸಂತೋಷ. ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದ ದೊಡ್ಡ ಹರಿಕಾರ, ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಪದಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಘೋಷಣೆಯನ್ನು ಮಾಡಿದ್ರು. ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 2 ಅವಧಿಗೆ ಮುಖ್ಯಮಂತ್ರಿ ಆಗಿ ಅವರು ಪರಿಶಿಷ್ಟ ಜಾತಿಯವರಿಗೆ ಅಥವಾ ಹಿಂದು ವರ್ಗಕ್ಕೆ ಏನನ್ನೂ ಕೂಡ ಕಾರ್ಯಕ್ರಮಗಳು ಮಾಡಲಿಲ್ಲ. ಅವರು ಪೈ ಗ್ಯಾರಂಟಿ ಮಾಡಿ ಅಧಿಕಾರಕ್ಕೆ ಬರೋದನ್ನು ಅಷ್ಟೇ ಚಾಳಿ ಮಾಡಿಕೊಂಡು ಇಡೀ ಬಜೆಟ್ ಹಣವನ್ನ ಅಥವಾ ಪರಿಶಿಷ್ಟ ಜಾತಿ ಹಣವನ್ನ ಪೈ ಗ್ಯಾರಂಟಿಗೆ ಹಾಕಿಬಿಡ್ತಾರೆ. 54,000 ಕೋಟಿ ನಾನು ಮೀಸಲಿಡ್ತೀನಿ ಪೈ ಗ್ಯಾರಂಟಿಗೆ ಅಂತ ಘೋಷಣೆ ಮಾಡಿದ್ವಿ, ನಾವು ಬರೆದಿದ್ವಿ. ಆದರೆ ಪರಿಶಿಷ್ಟ ಜಾತಿಯ ಹಣವನ್ನು 2023-24ರಲ್ಲಿ 26,000 ಕೋಟಿ SCP STP ಹಣವನ್ನು ಪೈ ಗ್ಯಾರಂಟಿಗೆ ಹಾಕೊಂಡಿದ್ದಾರೆ. ಇದು ಅತ್ಯಂತ ನಂಬಿಕೆಯ ದ್ರೋಹ ಮತ್ತು ವಂಚನೆ, ಹಗಲು ದರೋಡೆ ಅಂತ ಈ ಸಂದರ್ಭದಾಗ ಹೇಳಕ್ಕಿಚ್ಛೆಪಡ್ತೀನಿ. ಇದಕ್ಕಿಂತ ದೊಡ್ಡ ಮೋಸ ಬೇರೊಂದಿಲ್ಲ ಈ ಸಮಾಜಕ್ಕೆ. ಅಂಬೇಡ್ಕರ್ ಹೆಸರು ಹೇಳುವಂಥವ್ರು, ಸಾಮಾಜಿಕ ನ್ಯಾಯದ ಬದ್ಧತೆ ನೀಡುವಂಥವ್ರು ಸಿದ್ದರಾಮಯ್ಯವರು ಬದ್ಧತೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರು ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕವಾದ ಸಂಪೂರ್ಣ ಬದಲಾಗಿಬಿಟ್ಟಿದ್ದಾರೆ. ಅವರದು ಕೋಮುವಾದಿ ಸಿದ್ದರಾಮಯ್ಯನವರು ಆಗಿದ್ದಾರೆ. ಈಗ ನೋಡಿ, ತಮಗೊಂದು ಮಾಹಿತಿ ಸ್ಪಷ್ಟವಾಗಿ ಕೊಡಬೇಕು ಅಂದರೆ 11 ವರ್ಷದಲ್ಲಿ 2014ರಿಂದ 2013-14ರಿಂದ 25ರವರೆಗೆ 11,95,685 ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ನಿಗದಿ ಮಾಡಿದ್ದೀವಿ ಸಂವಿಧಾನಾತ್ಮಕವಾಗಿ ಅವರು ಲೆಕ್ಕ ತೋರಿಸಿದ್ದಾರೆ. ಇಷ್ಟು ಹಣವನ್ನು ಪರಿಶಿಷ್ಟ ಜಾತಿಯವರಿಗೆ ಖರ್ಚು ಮಾಡಿದ್ದಾರೆ ಎಂದು ಶ್ವೇತಪತ್ರ ಹೊರಡಿಸ್ತಾರೆ. ಕಳೆದ ಸಾರಿ ಪರಿಶಿಷ್ಟ ಜಾತಿಯವರಿಗೆ ನಾವೆಲ್ಲ ಲೆಕ್ಕ ಹಾಕೊಂಡಿದ್ವಿ, 6,000 ಕೋಟಿ ಮಾತ್ರ ಖರ್ಚು ಮಾಡಿದ್ರು. ಏನು ಅದರಲ್ಲಿ 6,000 ಕೋಟಿನಲ್ಲಿ ನಿಗಮಗಳಲ್ಲಿ ಆಗ್ತಕ್ಕಂಥ ನಿಗಮಗಳಲ್ಲಿ ಸಂಬಳಗಳು, ಸಾರಿಗೆಗಳು, ವೆಹಿಕಲ್ಗಳು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಟಗಳು ಎಲ್ಲ ಸೇರಿ 6,000 ಕೋಟಿ ಅಷ್ಟೇ ವಿನಿಯೋಗ ಮಾಡಿರೋದು. ಇವ್ರು ಬಜೆಟಲ್ಲಿ ಎಷ್ಟು ತೋರಿಸಿದಾರೆ? ಲಾಸ್ಟ್ ಸಾರಿ ಬಜೆಟಲ್ಲಿ 2024-25ರ ಬಜೆಟಲ್ಲಿ 39,000 ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಿದೆ ಅಂತೇಳಿ ನಿಗದಿ ಮಾಡಿದ್ದಾರೆ. 29,000 ಕೋಟಿ 4 ಕೋಟಿ ಪರಿಶಿಷ್ಟ ಜಾತಿ ಹಣವನ್ನು ಪೈ ಗ್ಯಾರಂಟಿಗೆ ಹಾಕಿದೆ. ಹೇಳೋದ್ರ ಮೂಲಕ ಈ ತುಳಿತಕ್ಕೊಳಗಾದ 5,000 ವರ್ಷಗಳಿಂದ ತುಳಿತಕ್ಕೊಳಗಾದಂಥ ಸಮಾಜವನ್ನ ಈ ರೀತಿ ಅಧೋಗತಿಗೊಳಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಕರುಣೆಯಿಂದ ಕೊಲ್ತಾ ಇದ್ದಾರೆ. ಈ ಸಮಾಜವನ್ನ, ಸಾಮಾಜಿಕ ನ್ಯಾಯವನ್ನ ಕರುಣೆಯಿಂದ ಕೊಲ್ತಾ ಇದ್ದಾರೆ. ನಮ್ಮ ಹಣವನ್ನ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡುವಂತ ಹಣವನ್ನ ಇವರು ನೀರಾವರಿ ಇಲಾಖೆಗೆ ಬಳಸಿದ್ದಾರೆ, ಲೋಕೋಪಯೋಗಿ ಇಲಾಖೆಗೆ ಬಳಸಿದ್ದಾರೆ, ಇಂಧನ ಇಲಾಖೆಗೆ ಬಳಸಿದ್ದಾರೆ, ರಸ್ತೆ ಬಳಸಿದ್ದಾರೆ, ಮೇಲ್ಸೇತುವೆ ಬಳಸಿದ್ದಾರೆ, ಡ್ಯಾಮ್ಗಳಿಗೆ ಬಳಸಿದ್ದಾರೆ, ಕೆರೆಗಳು ಬಳಸಿದ್ದಾರೆ, ದಲಿತರನ್ನು ಕೂಡ ರಸ್ತೆ ಓಡಾಡ್ತಾರೆ ಅಂತ ಉಡಾಪೆ ಉತ್ತರವನ್ನು ಹೊಡಿತಾ ಇದ್ದಾರೆ. ಇದು ರಾಜ್ಯದಲ್ಲಿರ್ತಕ್ಕಂಥ ಮಹಾಪ್ರಧಾನ ಪತ್ರಿಕೆಗಳು ಬೆಂಗಳೂರಾಗಿರುವಂಥವ್ರು, ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಇರುವಂಥ ಪತ್ರಿಕೆಗಳು ಬೆಳಕನ್ನು ಚೆಲ್ತಾ ಇಲ್ಲ. ಯಾಕೆ ಇಷ್ಟು ಶಿಫ್ಟ್ ನಮ್ಮ ಮೇಲೆ? ಯಾಕೆ ಸಮಾಜ ಉದ್ಧಾರ ಆಗ್ಬಾರ್ದ? ಯಾಕೆ ಸಮಾಜದ ಮೇಲೆ ಈ ಥರ
ಅನ್ಯಾಯ ಬಗಿತಾ ಇದ್ದಾರೆ, ಅದನ್ನ ನೀವು ನ್ಯಾಯ ಕೊಡ್ತಾ ಇದ್ದಾರೆ, ನಾವು ಎಲ್ಲಿ ಹೋಗ್ಬೇಕು? ಒಳ್ಳೆ ಊಟ ಸಿಗ್ತಾ ಇಲ್ಲ ಆಟದಲ್ಲಿ. ಊಟದ ಇವು ಮಕ್ಕಳುಗಳಿಗೆ ಇವಾಗ ನ್ಯಾಯಬೆಲೆ ಅಂಗಡಿ ಅಕ್ಕಿ ಕೊಡ್ತಾರೆ, ಅದ್ರಲ್ಲಿ ಹುಳ. ಮಕ್ಕಳುಗಳು ಎಷ್ಟೋ ಜನ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ, ಸುದ್ದಿ ಆಗ್ತಾ ಇಲ್ಲ. ಇಲ್ಲಿ ಈ ತರ ಆದ್ರೆ ಕೇಂದ್ರದಲ್ಲಿ 60,000 ಮಕ್ಕಳ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ನ ರದ್ದು ಮಾಡಿದ್ದಾರೆ. ಅದು ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದೀವಿ. ನೀವು ರಾಜ್ಯದಿಂದ ಅರ್ಜಿ ಲೆಟರ್ನ ಬರೆದು ಕೇಂದ್ರ ಸರ್ಕಾರಕ್ಕೆ 25% ಏನು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋದನ್ನ ಕೊಟ್ಟಿಲ್ಲ. 2-3 ವರ್ಷದಿಂದ ನೀವು ಬರೆದು ತರಿಸ್ಕೊಳ್ಳಿ, ಮಾಡ್ತೀವಿ. ಅದು ಆ ಕೆಲಸ ಮಾಡಲೇ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ, ನೀವು ಕೂಡ SCB TSP ಕಾಯ್ದೆನ ತರ್ರಿ ಕೇಂದ್ರ